ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮಾವಿನ ಹಣ್ಣನ್ನ ಬಳಸ್ಕೊಂಡು ತುಂಬ ಜ್ಯೂಸಿಯಾಗಿ ಸಾಫ್ಟ್ ಆಗಿ ಜಾಮೂನ್ ಮಾಡೋದನ್ನ ತೋರಿಸ್ತೇನಂತ ಈ ವಿಡಿಯೋದೊಳಗೆ. ನೀವು ಬೇರೆಲ್ಲ ಯಾವೆಲ್ಲ ಜಾಮೂನ್ ತಿಂದಿರ್ಬೋದು, ಬಟ್ ಈ ಮಾವಿನ ಹಣ್ಣಿನ ಜಾಮೂನ್ನ ನೀವು ಸೀಸನ್ ಮುಗಿಯೋದ್ರೊಳಗೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಬನ್ನಿ. ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಈ ವಿಡಿಯೋದೊಳಗೆ ತೋರಿಸ್ತೇನಂತ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ದು ಮಾವಿನ ಹಣ್ಣನ್ನ ಇಲ್ಲೇ ತಗೊಂಡನಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನ ಈ ರೀತಿಯಾಗಿ ನಾನು ಕಟ್ ಮಾಡಿ ತಗೊಳಕತ್ತಾನಿ. ನೀವಿಲ್ಲೇ ಮಾವಿನ ಹಣ್ಣನ್ನ ಆದಷ್ಟು ಹುಳಿಯಾಗಿರುವಂತದ್ ಮಾವಿನ ಹಣ್ಣನ್ನ ತಗೊಳಕ್ ಹೋಗ್ಬೇಡ್ರಿ, ಟೇಸ್ಟ್ ಚೆನ್ನಾಗಿರಲ್ಲ. ಆದಷ್ಟು ಸ್ವೀಟ್ ಆಗಿರುವಂತ ಮಾವಿನ ಹಣ್ಣನ್ನ ಬಳಸ್ಕೋರಿ. ಇವಾಗ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಇದ್ರದ್ದೇನ್ ಪಲ್ಪ್ ಇರುತ್ತಲ್ಲ ಅದನ್ನಷ್ಟೇ ಇಲ್ಲೇ ತಕೊಂಡು ಹಾಕೊಳಕತ್ತಾನ ನೋಡ್ರಿ. ಇದ್ರ ಸಿಪ್ಪೆ ಏನ್ ಬೇಡ, ಅದ್ರ ಒಳಗಿರುವಂತ ಹಣ್ಣನ್ನಷ್ಟ ನಾನಿಲ್ಲೇ ಈ ರೀತಿ ಒಂದು ಸ್ಪೂನ್ ನ ಸಹಾಯದಿಂದ ಅದನ್ನ ಹಾಕೊಳಕತ್ತಾನ. ಒಂದು ಜಾರ್ಗೆ ನಾನಿಲ್ಲಿ 2 ತಿರುಳಿಂದು ಸೇರಿಸ್ಕೊಂಡನಿ. ಇದಕ್ಕೆ ಇವಾಗ ಒಂದು ಫ್ಲೇವರ್ಗೆ ಅಂತೇಳಿ ಒಂದು ಸಣ್ಣ ಏಲಕ್ಕಿನ ಕೂಡ ನಾನಿಲ್ಲೇ ಹಾಕೊಂಡನಿ. ಆಮೇಲೆ ಇದಕ್ಕೆ ಇವಾಗ ನಾನು ಈ ಟೈಮ್ ಒಳಗ ನಾನಿಲ್ಲೇ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆನ ಕೂಡ ಇದಕ್ಕೆ ಹಾಕೊಳಕತ್ತಾನಿ. ಈ ಟೈಮ್ ಒಳಗ ಒಂದು ಸ್ವಲ್ಪ ಸಕ್ಕರೆನ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತತಿ. ಆಮೇಲೆ ಇದಕ್ಕೆ ಇವಾಗ ನಾನು 1 ಕಪ್ ನಷ್ಟು ಹಾಲನ್ನ ಕೂಡ ಇಲ್ಲೇ ಹಾಕೊಂಡು ಇದನ್ನ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಂಡ್ಬಂದ ನೋಡ್ರಿ. ಫುಲ್ಲು ಪೇಸ್ಟ್ ತರ ಆಗ್ಬೇಕು, ಆ ರೀತಿ ನೈಸ್ ಆಗಿ ನೀವು ರುಬ್ಕೋಬೇಕು ಇದನ್ನ. ಇವಾಗ ಇದನ್ನ ರುಬ್ಬಿರುವಂತ ಮಿಶ್ರಣ ನಾನಿಲ್ಲೇ ಒಂದು ಕಪ್ಪಿಗೆ ಹಾಕಿ ಇಟ್ಕೊಂತಾನಿ. ನೀವು ನೋಡ್ತಿರ್ಬೋದು ಇಲ್ಲೇ 1 ಕಪ್ ನಷ್ಟು ನನಗಿಲ್ಲಿ ಇದು ಮಾವಿನ ಹಣ್ಣು ರುಬ್ಕೊಂಡಿರೋದು ಬಂದತಿ. ನೆಕ್ಸ್ಟ್ ಇವಾಗ ನಾನು ಒಂದು ಬಾಣ್ಲಿ ಬಿಸಿ ಮಾಡೋದಕ್ಕಿಟ್ಟು ಇವಾಗ ಇದಕ್ಕೆ ತುಪ್ಪನ ಇಲ್ಲೇ ಸೇರಿಸ್ಕೊಳಕತ್ತಾನಿ. ಒಂದು 2 ಸ್ಪೂನ್ ಅಷ್ಟು ಇದಕ್ಕೆ ತುಪ್ಪನ ಹಾಕೊಂಡನಿ. ಈ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಇದು ಬಂದ್ಬಿಟ್ಟು ರವೆನ ನಾನಿಲ್ಲೇ ಸೇರಿಸ್ಕೊಳಕತ್ತಾನಿ. ನಾನಿಲ್ಲೇ ಮೀಡಿಯಂ ಸೈಜ್ದು ಉಪ್ಪಿಟ್ಟು ರವೆನ ನಾನಿಲ್ಲೇ ಬಳಸ್ಕೊಂಡನಿ. ನಾನಿಲ್ಲಿ 1 ಕಪ್ ನಷ್ಟು ರುಬ್ಬಿರುವಂತ ಮಾವಿನ ಹಣ್ಣಿನ ಪ್ಯೂರಿಗೆ ನಾನಿಲ್ಲಿ 1 ಕಪ್ ನಷ್ಟು ಮೀಡಿಯಂ ಸೈಜ್ ರವೆನ ನಾನಿಲ್ಲೇ ಹಾಕೊಂಡನಿ. ಇವಾಗ ಈ ರವೆನ ನಾವು ಚೆನ್ನಾಗಿ ಇದ್ರದ್ದು ಪರಿಮಳ ಬರ್ಬೇಕು ಅಲ್ಲಿವರೆಗೂ ನಾವ್ ಇದನ್ನ ತುಪ್ಪದಲ್ಲೇ ಮೀಡಿಯಂ ಫ್ಲೇಮ್ ಒಳಗ ಹುರ್ಕೋಬೇಕಾಕತಿ. ಜಾಸ್ತಿ ಕಪ್ಪಗ ಅಥವಾ ಕೆಂಪಗಾಗಂಗ ಹುರ್ಕೊಳಕ್ ಹೋಗ್ಬೇಡಿ. ನಾನಿಲ್ಲಿ ಮೀಡಿಯಂ ಸೈಜ್ ರವೆ ಉಪ್ಪಿಟ್ಟನ್ನ ಇಲ್ಲೇ ಬಳಸ್ಕೊಂಡನಿ. ನೀವು ಬೇಕಂದ್ರ ಚಿರೋಟಿ ರವಾನು ಕೂಡ ಇಲ್ಲೇ ಬಳಸ್ಕೋಬಹುದು. ನಾನಿಲ್ಲಿ ಈ ರೀತಿ ಇದನ್ನ ಹುರಿದಿಟ್ಕೊಂಡ ನೋಡ್ರಿ. ಸ್ವಲ್ಪ ಪರಿಮಳ ಬರೋವರೆಗೂ ಹುರ್ಕೊಂಡನ್ ನಾನು ಅವಾಗ್ಲೇ ಏನ್ ರುಬ್ಬಿಟ್ಕೊಂಡಿದ್ದ ಮಾವಿನ ಹಣ್ಣಿನ ಪ್ಯೂರಿ ಅದನ್ನ ಇವಾಗ ಈ ಟೈಮ್ ಒಳಗ ಸೇರಿಸ್ಕೊಳಕತ್ತಾನಿ. ಇವಾಗ ಇದನ್ನ ನಾವು ಮೀಡಿಯಂ ಫ್ಲೇಮ್ ಒಳಗ ಇದನ್ನ ಈ ರೀತಿ ಕಂಟಿನ್ಯೂಸ್ ಆಗಿ ತಿರ್ಗಿಸ್ಕೊಂತಾನೆ ಇರ್ಬೇಕು ನೋಡ್ರಿ. ಯಾಕಂತಂದ್ರ ಅದು ರವೆ ಏನೈತಲ್ಲ ಅದು ಈ ಮಾವಿನ ಹಣ್ಣಿನ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ನೀವು ಇದನ್ನ ಕಂಟಿನ್ಯೂಸ್ ಆಗಿ ತಿರ್ಗಿಸ್ಕೊಂತಾನೆ ಇರ್ಬೇಕು. ಇದು ಸ್ವಲ್ಪ ಗಟ್ಟಿ ಆದ್ಮೇಲೆ ಇದು ಪಾತ್ರೆ ತಳನ ಬಿಟ್ಕೊಂತ ಬರ್ತತಿ. ನಾವ್ ಅಲ್ಲಿವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ನಾವು ಇದನ್ನ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ತಿರ್ಗಿಸ್ಕೊಂತಾನೆ ಇರ್ಬೇಕು. ಒಂದ್ 2 ನಿಮಿಷದಲ್ಲಿ ಎಲ್ಲ ಅದು ಈ ರೀತಿಯಾಗಿ ಗಟ್ಟಿ ಹಾಕೊಂತ ಆಮೇಲೆ ಪಾತ್ರೆ ತಳನ ಬಿಟ್ಕೊಂತ ಬರ್ತತಿ. ಅದು ಯಾವಾಗ ಪಾತ್ರೆ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತತಲ್ಲ ಅವಾಗ ನೀವು ಅದ್ರೊಳಗೆ ಯಾವ್ದೇ ರೀತಿ ಗಂಟಿಲ್ದೇ ಇರೋ ರೀತಿ ನೀವು ಈ ರೀತಿ ಸ್ಮ್ಯಾಶ್ ಮಾಡ್ಕೊಂತ ಹೋಗ್ಬೇಕು. ಒಂದ್ ಸ್ವಲ್ಪ ಗಂಟಿದ್ರು ಜಾಮೂನ್ ಚೆನ್ನಾಗ್ ಬರಲ್ಲ, ಗಟ್ಟಿ ಗಟ್ಟಿ ತರ ಆಗ್ತತಿ. ಆದಷ್ಟು ಇದನ್ನ ಸಾಫ್ಟ್ ಆಗಿರೋ ತರ ನೋಡ್ಕೊಳ್ಳಿ. ಇದು ಇವಾಗ ರೆಡಿ ಆಗೈತಿ. ನಾನಿಲ್ಲಿ ಸ್ಟವ್ ನ ಆಫ್ ಮಾಡ್ಕೊಂಡ್ಬಿಡ್ತಾನೆ. ಇದನ್ನ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಂಡು ನಾನಿಲ್ಲಿ ಸಕ್ಕರೆ ಪಾನಕನ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಇವಾಗ ನಾನಿಲ್ಲಿ ಸಕ್ಕರೆ ಪಾನಕ ಮಾಡ್ಕೊಳ್ಳೋದಕ್ಕೆ ಒಂದ್ ಪಾತ್ರೆಕ 1 ಕಪ್ ನಷ್ಟು ಸಕ್ಕರೆ ಆಮೇಲೆ ಒಂದ್ 2 ಕಪ್ ನಷ್ಟು ನೀರ್ನ ಸೇರಿಸ್ಕೊಂಡನ್ ಇದಕ್ಕ. ಇವಾಗ ಇದು ಸಕ್ಕರೆ ಕಂಪ್ಲೀಟ್ ಆಗಿ ಕರಗಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಕರಗೋದಕ್ಕೆ ಬಿಟ್ಬಿಡೋಣ. ಇಲ್ಲಿ ನನಗೆ ತೋರಿಸ್ತಾ ನೋಡ್ರಿ, ಸಕ್ಕರೆ ಕಂಪ್ಲೀಟ್ ಆಗಿ ಕರಗೇತಿಲ್ಲೇ. ಈ ರೀತಿ ಸಕ್ಕರೆ ಕರಗಿ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಪಿಂಚ್ ಅಷ್ಟು ಕೇಸರಿ ಕಲರ್ನ ಸೇರಿಸ್ಕೊಂಡನಿ. ಒಂದ್ ವೇಳೆ ನಿಮ್ ಕಡೆ ಕೇಸರಿ ದಳ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದಿಲ್ಲ. ಆಮೇಲೆ ನಾನಿಲ್ಲಿ ಏಲಕ್ಕಿನ ಸೇರಿಸ್ತಾ ಇಲ್ಲ, ಯಾಕಂದ್ರೆ ರುಬ್ಬೋವಾಗ ಏಲಕ್ಕಿ ಹಾಕಿರೋದ್ರಿಂದ ಹಾಕಿಲ್ಲ ನಾನಿಲ್ಲಿ. ಸಕ್ಕರೆ ಕರಗಿದ್ಮೇಲೆ ನಾವು ಒಂದ್ 2 ನಿಮಿಷ ಕುದಿಸಿದ್ರೆ ಸಾಕು. ಪರ್ಫೆಕ್ಟ್ ಅಳತಿ ಒಳಗ ಸಕ್ಕರೆ ಪಾನಕ ರೆಡಿ ಆಗ್ಬಿಡ್ತತಿ. ಇವಾಗ ನಾನು ಒಂದ್ ಕುದಿ ಕುದಿಸ್ಬಿಟ್ಟು ಸ್ಟವ್ ನ ಆಫ್ ಮಾಡ್ಕೊಂಡನಿ. ಇವಾಗ ನಾವು ಗುಲಾಬ್ ಜಾಮೂನ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ಬಿಸಿ ಕಡಿಮೆ ಆದ್ಮೇಲೆ ನಾನಿಲ್ಲಿ ಒಂದ್ ಪ್ಲೇಟ್ಗೆ ಹಾಕೊಂಡು ಈ ರೀತಿ ಕೈಲೇನೆ ಇದನ್ನ ಸ್ವಲ್ಪ ಸಾಫ್ಟ್ ಆಗಿ ಈ ರೀತಿ ಮಿದ್ಕೊಂತ ನೋಡ್ರಿ. ನಾವ್ ಈ ರೀತಿ ಮಾಡೋದ್ರಿಂದ ಸಾಫ್ಟ್ ಆಗಿ ಬರ್ತಾವ್ ಜಾಮೂನ್. ನಾನಿಲ್ಲೇ ತೋರ್ಸಾತ ನೋಡ್ರಿ, ಈ ರೀತಿ ಹಿಟ್ಟು ಇರ್ಬೇಕಿದು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಜಾಮೂನ್ ಮಾಡ್ಕೊಳ್ಳೋದಕ್ಕ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಈ ರೀತಿ ಹಿಟ್ಟನ್ನ ತಗೊಂಡಿಲ್ಲೇ ಜಾಮೂನ್ನ ಮಾಡ್ಕೊಂತಾನೆ. ಇವಾಗ ನಾನಿಲ್ಲೇ ಸಿಲಿಂಡ್ರಿಕಲ್ ಶೇಪ್ ಒಳಗ ಮಾಡ್ಕೊಳಕತ್ತಿರೋದ್ರಿಂದ ಆ ಶೇಪ್ ಒಳಗ ನಾನಿಲ್ಲೇ ಮಾಡ್ಕೊಳಕತ್ತಾನಿ. ಇದು ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ನೀವು ಮಾಡ್ಕೋಬಹುದು. ನಾನಿಲ್ಲಿ ಇಷ್ಟು ಹಿಟ್ಟನ್ನ ಇಲ್ಲೇ ಈ ರೀತಿ ಮಾಡಿ ಇಟ್ಕೊಂಡ ನೋಡ್ರಿ. ನೀವು ಮಾಡ್ಕೊಳ್ಳುವಾಗ ಇದನ್ನ ಯಾವುದೇ ರೀತಿ ಬಿರುಕಿರಬಾರ್ದು, ಆ ರೀತಿ ಮಾಡ್ಕೊಂಡ್ರೆ ಆಯ್ತು. ನೀವು ಒಂದ್ ವೇಳೆ ಒಂದ್ ಬಿರುಕಿದ್ರು ಕೂಡ ಇದು ಎಣ್ಣೆ ಒಳಗ ಫ್ರೈ ಮಾಡೋವಾಗ ಒಡೆದೋಗ್ಬಿಡ್ತತಿ. ಆದ್ರಿಂದ ನಾನಿಲ್ಲಿ ನಿಮ್ಗ ಇನ್ನೊಂದು ರೌಂಡ್ ಒಳಗು ನಿಮ್ಗ ಮಾಡಿ ತೋರ್ಸೇನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ನ ನೀವು ಮಾಡ್ಕೋಬಹುದು. ಇವಾಗ ಇವು ರೆಡಿ ಆಗ್ಯಾವಲ್ಲ, ಇವನ್ನ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡ್ಬಿಡೋಣ.
ನಾನಿಲ್ಲೇ ಬಾಣ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಎಣ್ಣೆನು ಕೂಡ ಇವಾಗ ಹಾಕೊಳಕತ್ತನಿ. ಇದು ಎಣ್ಣೆನು ಅಷ್ಟ ಜಾಸ್ತಿ ತೀರಾ ಬಿಸಿ ಇರಬಾರ್ದು, ಆ ರೀತಿ ಮೀಡಿಯಂ ಒಳಗೆ ಇದ್ದವಾಗ ನಾವೇನ್ ಮಾಡಿ ಇಟ್ಕೊಂಡಿದ್ವಲ್ಲ ಜಾಮೂನ್ನ ಅವನ್ನ ಹಾಕೊಳಕತ್ತನಿ ಇದಕ್ಕ. ಈ ರೀತಿ ನಾನಿಲ್ಲೇ ಎಲ್ಲಾನು ಹಾಕೊಂಡಾದ್ಮೇಲೆ ಆಗ್ಲೇ ಇದನ್ನ ಸ್ಪೂನ್ಲೇ ಹಾಕೊಳಕ್ ಹೋಗ್ಬೇಡಿ, ನಾನು ವಿಡಿಯೋದೊಳಗೆ ತೋರ್ಸತನಲ್ಲ ಆ ರೀತಿ ಒಂದ್ಸಲ ಮಾಡ್ಕೊಂಡ್ಬಿಟ್ಟು ಅದು ಪೂರ್ತಿ ಈ ರೀತಿ ಎಲ್ಲ ಅದ್ರ ಗುಳ್ಳೆ ಎಲ್ಲ ಕಡಿಮೆ ಆಗ್ಬೇಕು. ಅವಾಗ ನೀವು ಒಂದ್ ಸ್ಪೂನಿಂದ ನೀವು ಇದನ್ನ ಹೊಳ್ಳಿಸಕ್ಕೋರಿ. ಯಾಕಂದ್ರೆ ನಾವು ಮಧ್ಯದಲ್ಲೇ ಹಾಕಿದ ತಕ್ಷಣ ಹಾಕೊಂಡ್ಬಿಟ್ರೆ ಒಡೆಯೋದು ಇರ್ತತಿ. ಆದ್ರಿಂದ ಅದು ಒಂದ್ ಸೈಡ್ ಚೆನ್ನಾಗಿ ಬೇಯ್ಲಿ, ಆಮೇಲೆ ನೀವು ಒಂದ್ ಸ್ಪೂನ್ ತಗೊಂಡು ಆಮೇಲೆ ಬೇಕಂದ್ರೆ ನೀವು ಎರಡೂ ಕಡೆ ಇದನ್ನ ನಿಧಾನ ಉರಿ ಒಳಗೆ ಇದನ್ನ ಬೇಯಿಸ್ಕೋಬಹುದು. ಆಮೇಲೆ ಹೈ ಫ್ಲೇಮ್ ಒಳಗೆ ಮಾತ್ರ ಇದನ್ನ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಮೇಲ್ಗಡೆ ಬೇಗ ಕಪ್ಪಾಗ್ಬಿಡ್ತತಿ, ಒಳಗಡೆ ಅದು ಸಾಫ್ಟ್ ಆಗಿರಲ್ಲ, ಚೆನ್ನಾಗಿ ಬರಲ್ಲ. ಆದ್ರಿಂದ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ನೀವು ಆದಷ್ಟು ಇದನ್ನ ಫ್ರೈ ಮಾಡ್ಕೊಳಕ್ ನೋಡ್ರಿ. ಈ ರೀತಿ ಇದು ಸ್ವಲ್ಪ ಕಲರ್ ಅಂದ್ರೆ ಈ ರೀತಿ ಕೆಂಪು ಕಲರ್ ಬಂದ ತಕ್ಷಣ ನಾನಿಲ್ಲೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳಕತ್ತ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ಒಂದೇ ಒಂದು ಕೂಡ ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದತ್ತಿದು. ನೀವು ಎಷ್ಟು ಚೆನ್ನಾಗಿ ಅವನ್ನ ಶೇಪ್ ಮಾಡೋಕ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಇವು ಜಾಮೂನ್ ಬರ್ತಾವು. ಇವಾಗ ನಾನು ಇನ್ನೊಂದ್ ತರ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸೆಕೆಂಡ್ ಬ್ಯಾಚ್, ಅದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಂಡ್ಬಿಡ್ತಾನೆ. ಇವಾಗ ಎಣ್ಣೆ ಸ್ವಲ್ಪ ಅವಾಗ ಕರಿಯುವಾಗ ಬಿಸಿ ಆಗಿರೋದ್ರಿಂದ ಇದನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ ಫ್ರೈ ಮಾಡ್ಕೋರಿ. ನೋಡ್ತಿರ್ಬೋದು ನೀವು, ಇದು ಕೂಡ ಎಷ್ಟು ಚೆನ್ನಾಗಿ ಬಂದತಿ, ಒಂದೇ ಒಂದು ಕೂಡ ಎಲ್ಲೂ ಒಡೆದಿಲ್ಲ, ಆಮೇಲೆ ಎಲ್ಲೂ ನಿಮ್ಗ ಬಿರುಕು ಸಹ ಬಿಟ್ಟಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಬಂದತಿ. ಇವನು ಕೂಡ ಇವಾಗ ಅದೇ ಪ್ಲೇಟ್ಗೆ ನಾನಿಲ್ಲೇ ಎತ್ತಿಟ್ಕೊಳತ್ತ ನೋಡ್ರಿ. ನಾನು ನಿಮ್ಗ ಮತ್ತೆ ತೋರ್ಸಾಕತ್ತಾನಿಲ್ಲೇ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಜಾಮೂನ್ ಬಂದಾವ ಅಂತ ಹೇಳಿ ನೋಡ್ರಿ. ಇವಾಗ ಇವನ್ನ ಸಕ್ಕರೆ ಪಾನಕದೊಳಗ ಹಾಕೊಂಡ್ಬಿಡೋಣ. ಇಲ್ಲಿ ಸಕ್ಕರೆ ಪಾನಕ ಕೂಡ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡ ನಾನು. ಇದಕ್ಕಿವಾಗ ಇವನ್ನೇನ್ ನಾವು ಕರೆದಿಟ್ಕೊಂಡಿದ್ವಲ್ಲ ಅವನ್ನ ಹಾಕೊಳಕತ್ತಾನಿ. ಆಮೇಲೆ ಇನ್ನೊಂದ್ ಏನಂತಂದ್ರ ಸಕ್ಕರೆ ಪಾನಕ ತೀರಾ ತಣ್ಣಗಾದ್ಮೇಲೆ ಇದು ಹಾಕಕ್ ಹೋಗ್ಬೇಡಿ, ಅದು ಸ್ವಲ್ಪ ಬೆಚ್ಚಗಿರ್ಬೇಕು, ಆ ರೀತಿ ನೋಡ್ಕೊರಿ. ಇವಾಗ ನಾನು ಎಲ್ಲಾನು ಈ ರೀತಿ ಸೇರಿಸ್ಬಿಟ್ಟು ಈ ರೀತಿ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಳಕತ್ತಾನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದತಂತೇಳಿ. ಇವಾಗ ಇದೆಲ್ಲ ಸಕ್ಕರೆ ಪಾನಕ ಜಾಮೂನ್ ಹೀರ್ಕೋಬೇಕು, ಅಲ್ಲಿವರೆಗೂ ನಾವ್ ಇದನ್ನ ಒಂದ್ ಲಿಡ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡೋಣ. ಇವಾಗ ನಾನಿಲ್ಲಿ 1 ತಾಸು ಆದ್ಮೇಲೆ ನಿಮ್ಗ ತೋರ್ಸಾತ ನೋಡ್ರಿ ಎಷ್ಟು ಚೆನ್ನಾಗಿ ಜಾಮೂನು ಸಕ್ಕರೆ ಪಾನಕನ ಹೀರ್ಕೊಂಡವ್ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಇಲ್ಲಿ ಸೈಜು ಕೂಡ ಡಬಲ್ ಆಗೈತಿ. ಇವಾಗ ಒಂದು ತೋರಿಸ್ತಾನೆ ನೋಡ್ರಿ ನಾನು ಎಷ್ಟು ಸ್ಪಾಂಜಿ ಮತ್ತು ಜ್ಯೂಸಿಯಾಗಿ ಬಂದತಂತ ಹೇಳಿ. ನೋಡ್ರಿ ಎಷ್ಟು ಸ್ಪಾಂಜಿಯಾಗಿ ಬಂದಾವ ಅಂತ ಹೇಳಿ. ನೀವು ಅದು ನೋಡ್ತಿರ್ಬೋದು, ನೀವು ಸಕ್ಕರೆ ಪಾನಕ ಕೂಡ ಇಳಿತಿರೋದನ್ನ ನಾನು ನಿಮ್ಗ ತೋರ್ಸಾತನಿಲ್ಲೇ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತಂತ ಹೇಳಿ. ಬನ್ನಿ ಇವಾಗ ಇದನ್ನ ನಾನಿಲ್ಲೇ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಕೂಡ ನಿಮ್ಗೆ ತೋರಿಸ್ತಾನಂತ. ಒಂದು ಕಟ್ ಮಾಡಿ ನೋಡ್ರಿ ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಜ್ಯೂಸಿಯಾಗಿ ಬಂದತಿ ಅಂತ ಹೇಳಿ. ಇವಾಗ ರೌಂಡ್ ಶೇಪ್ ಒಳಗೆ ಮಾಡಿದ್ವಲ್ಲ ಅದನ್ನು ಕೂಡ ನಿಮ್ಗೆ ತೋರಿಸ್ತಾನೆ. ಇವಾಗ ನೀವು ಟೆಕ್ಸ್ಚರ್ ನೋಡ್ತಿರ್ಬೋದಲ್ಲಿ ಎಷ್ಟು ಚೆನ್ನಾಗಿ ಬಂದತಂತ ಹೇಳಿ. ಈ ರೀತಿ ಬರ್ಬೇಕಂದ್ರೆ ನೀವು ಹಿಟ್ಟು ಏನೇ ಮಾಡ್ಕೊಂತಿರ್ತೀರಲ್ಲ ಅವಾಗ ಗಂಟಿಲ್ದಂಗ ಮಾಡ್ಕೋಬೇಕಷ್ಟ, ಅವಾಗ ತುಂಬಾ ಚೆನ್ನಾಗಿ ಬರ್ತತಿ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಾವಿನ ಹಣ್ಣಿನಿಂದ ಯಾವ ರೀತಿ ಜಾಮೂನ್ ಮಾಡ್ಬೇಕಂತೇಳಿ. ಸೊ ಖಂಡಿತ ಟ್ರೈ ಮಾಡಿ, ಆಮೇಲೆ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ.